ಎಲ್ಲರಿಗೂ ಗೊತ್ತಿದ್ದ ವಿಚಾರ ಏನಂದ್ರೆ ಚೈತ್ರ ಅವರು ಎಲಿಮಿನೇಟ್ ಆಗಲ್ಲ ಅಂತ ನಮಗೆ. ಹಾಗೆ ಮನೆಯವ್ರಿಗೂ ಒಂದು ಗೆಸ್ ಇತ್ತು, ಒಂದು ಅಂದಾಜಿತ್ತು. ಯಾಕಂದ್ರೆ ಹೋದ್ ವೀಕು ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿ, ಆದ್ರೆ ಸುದೀಪ್ ಸರ್ ಬೇರೆ ಬಂದು ಹೇಳಿದ್ದಾರೆ ಏನಂದ್ರೆ ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು, ನೀವೆಲ್ಲ ಕಡೆ ಮಾತಾಡಿರೋದು ಕರೆಕ್ಟ್ ಆಗಿತ್ತು, ಆದರೆ ಕಿರುಚುತ್ತೀರಾ, ಸುಮ್ಮನೆ ಕಿರುತ್ತೀರಾ. ಅದು ಯಾವಾಗಲೂ ಸುಮ್ಮನೆ ಕಿರುತ್ತಾನೆ ಇದ್ರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ. ಆವಾಗ ಬೇಕಾದಾಗ ಮಾತ್ರ ಆ ಥರ ಮಾತಾಡಿದ್ರೆ ಅವಾಗ ಅದಕ್ಕೆ ವ್ಯಾಲ್ಯೂ ಸಿಗುತ್ತೆ ಅಂತೆಲ್ಲ ಇಷ್ಟೆಲ್ಲ ಪಾಸಿಟಿವ್ ಹೇಳಿ, ಇಷ್ಟೆಲ್ಲ ಚೈತ್ರ ಅವರು ಎಪಿಸೋಡನ್ನು ಮಿಂಚಿದ್ದಾರೆ. ಅವ್ರು ಹೇಗೆ ಹೋಗೋಕ್ಕೆ ಸಾಧ್ಯ? ಅಲ್ಲಿ ಯಾರು ಕಳಿಸಿದ್ರು ಅದು ಎಲ್ಲರಿಗೂ ತಲೆ ಹುಳ ಇರುತ್ತೆ. ಏನಾದರೂ ಸೀಕ್ರೆಟ್ ರೂಮ್ ಟಾಸ್ಕ್ ಏನಾದ್ರು ಮತ್ತೆ ಸ್ಟಾರ್ಟ್ ಮಾಡಿದ್ರೆ ಆ ಥರ ಎಲ್ಲ ಬಂದಿತ್ತು ಎಲ್ಲರ ಮೈಂಡಿಗೂ. ಸೊ ಅಂದೆ ಚೈತ್ರ ಅವ್ರು ಒಳಗೆ ಕೂತಿರ್ತಾರೆ, ಆಮೇಲೆ ಹೊರಗಡೆ ಬರ್ತಾರೆ. ಸೊ ಆಮೇಲೆ ಬಂದುಬಿಟ್ಟು ಮತ್ತೆ ಹಂಗೆ ಒಂಚೂರು ಓಡಾಡ್ಕೊಂಡು ಮಾತಾಡಿಕೊಂಡು ಹಾರಾಡ್ಕೊಂಡಿರ್ತಾರೆ. ಈ ಕಡೆ ಭವ್ಯ ಅವರಿಗೆ ಇರಿಟೇಷನ್ನು, ಅದೇ ಪ್ಲಾಸ್ಟರ್ ಹಾಕಿ ಕಳ್ಸೋದಲ್ವ ಬಿಗ್ ಬಾಸ್ ಅಂತ ಹೇಳ್ತಿದ್ರು. ಇನ್ನು ಇವಾಗಲ್ಲ, ಇದು ಈ ವಾರದಲ್ಲಿ ಫಸ್ಟ್ ಡೇ ಸುಮ್ಮನೆ ಹೊರಗೆ ಬಂದಿರೋದಕ್ಕೆ ಒಂಚೂರು ಲೈಟಾಗಿ ಮಾತಾಡ್ಕೊಂಡು ಓಡಾಡವ್ರೆ. ಇನ್ನು ಸುದೀಪ್ ಸರ್ ಬೇರೆ ಹೇಳಿದ್ದಾರೆ, ಆಯ್ತು ಅದು ಕರೆಕ್ಟಾಗಿ ಮಾತಾಡಿದಾರೆ ಅಂತ. ಇನ್ನು ಬಿಡ್ತಾರ? ಇನ್ನು ಹಾಕೊಂಡು ನಾಲ್ಗೆಯಲ್ಲಿ ತ್ರಿವಿಕ್ರಮ್ ಅವ್ರು ಹೇಳ್ದಂಗೆ ನಾಲ್ಗೆಯಲ್ಲಿ 6 ಪ್ಯಾಕ್ ಅಲ್ಲ 8 ಪ್ಯಾಕ್ಸ್ ಮಾಡ್ಕೊಬಿಡ್ತಾರೆ ಚೈತ್ರ ಅವರು. ಇನ್ಕ್ರೆಡಿಬಲ್ ಲೂಪ್ ಟಾಸ್ಕ್ ಅಂತೂ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ರು. ಯಾರ್ಯಾರಿಗೆ ಏನೇನು ಕ್ಯಾರೆಕ್ಟರ್ ಕೊಡಬೇಕು, ಯಾರ್ಯಾರಿಗೆ ಏನೇನು ಮನೇಲಿ ಪ್ಲೇ ಮಾಡ್ತಾ ಇದ್ದಾರೆ, ಅವರ ಮೇನ್ ಇಂಪಾರ್ಟೆನ್ಸ್ ಏನು ಮನೇಲಿ ಕ್ಯಾರೆಕ್ಟ್ರು, ಅದನ್ನು ಎಲ್ಲರಿಗೂ ಕೊಟ್ಬಿಟ್ಟು ನೀಟಾಗಿ ಡಿಸೈನ್ ಮಾಡಿದರು. ಸೊ ಇನ್ಕ್ರೆಡಿಬಲ್ ಲೂಪ್ ಟಾಸ್ಕನ್ನು ತುಂಬ ಚೆನ್ನಾಗಿ ಎಲ್ಲ ಆಟ ಆಡ್ಕೊಂಡು ಹೋಯ್ತಾಯಿದ್ರು. ಅದರಲ್ಲೂ ಶಿಶಿರ್ದೇ ಗುರು ಕಾಮಿಡಿ. ಶಿಶಿರ್ ಅವರು ಬರ್ತಾ ಹೆಂಗಾಗ್ತವ್ರೆ ಅಂದರೆ, ಸ್ಟಾರ್ಟಿಂಗ್ ಬಂದಾಗ ಅನ್ಕೊತಿದ್ವಿ ಟಫ್ ಕಾಂಪಿಟೇಟರ್ ಆಗ್ತಾರೆ, ಇನ್ಮೇಲೆ ಟಾಸ್ಕ್ ಎಲ್ಲ ಸಖತ್ತಾಗಿ ಆಡ್ತಾರೆ, ಒಂದು ಟಫ್ ಫೈಟ್ ಇರುತ್ತೆ, ಟಫ್ ಫೈಟ್ ಕೊಡ್ತಾರೆ ಅಂತ. ಇವಾಗ ಬರ್ತಾ ಹೆಂಗಾಗ್ಬಿಟ್ಟವ್ರೆ ಅಂದರೆ, ಅವರೇ ಒಂಥರ ಕಾಮಿಡಿ ಥರ ಆಗ್ಬಿಟ್ಟವ್ರೆ, ಕಾಮಿಡಿ ಪೀಸ್ ಥರ ಆಗ್ಬಿಟ್ಟವ್ರ. ಮನೇಲಿ ಬಂದವರೆಲ್ಲ ನಂದು ಒಂದು ಏಟಿರ್ಲಿ ಅಂತ ಹಾಕೊಂಡು ಹೋಯ್ತಾ ಇರ್ತಾರೆ. ಅವ್ರ ಶಿಷ್ಯರಿಗೆ ಗೊತ್ತಾಗ್ತಲ್ಲ, ನಾನು ಏನು ಗುರು ಇಲ್ಲಿ, ಅವನು ಬರ್ತಾನೆ ಏನೋ ಹೇಳ್ತಾನೆ, ಇವನು ಬರ್ತಾನೆ ಏನೋ ಹೇಳ್ತಾನೆ, ನಾನು ಏನಿಲ್ಲಿ ಅವ್ರಿಗೇನೆ ಅರ್ಥ ಆಗ್ತಿಲ್ಲ. ನಾಮಿನೇಟ್ ಮಾಡುವಾಗಲೂ ಕೂಡ ಮಂಜಣ್ಣವರು ಅವ್ರಿಗೆ ಕೊಟ್ಟಿದ್ದ ಕಾರಣಗಳು, ಅವರು ಬೇಕು ಅಂತ ಇನ್ನೇನು ಮಾಡೋಕ್ಕಾಗಲ್ಲ, ಏನೋ ಒಂದು ಹೇಳಬೇಕಲ್ಲ, ಕಿರ್ಚಾಡ್ಬೇಕಲ್ಲ ಅಂತ ಅವ್ರನ್ನ ಫೋರ್ಸ್ ಮಾಡಿಕೊಂಡು ಕಿರ್ಚಾಡ್ದಂಗಿತ್ತು ಶಿಶಿರ್ ಅವರು. ಮಂಜಣ್ಣನೂ ಹಂಗೆ ಬೇಕಂತಲೇ ಟ್ರಿಗರ್ ಮಾಡ್ಕೊಂಡು ಹೋಗ್ತಾರೆ. ನೋಡೋಣ ಇವನೇನು ಮಾತಾಡೋದ ಜಾಸ್ತಿ ಅಂತ. ಇವಾಗ ಶಿಶಿರ್ ಅವರು ಅದಕ್ಕೆ ಅವರೇ ಏನೇನೋ ಮಾತಾಡ್ತಿದ್ರು, ಅವ್ರಿಗೆ ಆಗ್ತಿಲ್ಲ, ಇನ್ನು ಸುಮ್ಮನೆ ಕೂತ್ರಾಗಲ್ಲ, ನಾನು ಕಿರ್ಚಾಡ್ಬೇಕು ಅಂತ ಚೈತ್ರಕ್ಕನಿಂದ ಸ್ವಲ್ಪ ಇನ್ಸ್ಪಿರೇಷನ್ ತೊಗೊಂಡೋಗವ್ರೆ. ಆಮೇಲೆ ಚೈತ್ರಕ್ಕೆ ಅವರು ಆ ಇನ್ಕ್ರೆಡಿಬಲ್ ಲೂಪ್ ಟಾಸ್ಕಲ್ಲೂ ಕೂತ್ಕೊಬಿಟ್ಟು ರಜತ್ ಅವ್ರಿಗೆ ದುಷ್ಟ ಬೋಳ ಶಿಷ್ಯ ಅಂತ ಅಂದ್ಕೊಂಡು ಒಂದು ಮಾತಿರ್ತಿದ್ದೀನಿ ಕೇಳೋದು. ಗುರು ಏನು ಗುರು ಅದು ಹೇಳೋದು, ದುಷ್ಟ ಬೋಳ ಅಂತ ರಜತ್ ಅವ್ರಿಗೆ ಟಾಸ್ಕ್ ಹೆಸರಲ್ಲಿ ಅವ್ರ ಮನಸ್ಸಲ್ಲಿ ಏನೇನಿತ್ತೋ ಏನೇನು ಹೇಳ್ಬೇಕು ಅಂತಿತ್ತು ಎಲ್ಲ ಹಾಕೊಂಡು ಹೇಳ್ಬಿಟ್ರು. ನನಗೆ ಅದು 2-3 ಸತಿ ರಿಪೀಟ್ ಹಾಕೊಂಡು ಹೇಳಿದ್ದೀನಿ, ನಾನು ಕೇಳಿಸ್ಕೊಂಡು ಸತ್ಯನ ನಿಜನ ರಜತ್ ಈ ಥರ ಮಾತನ್ನೇ ಕೇಳಿಸ್ಕೊಂಡು ಕೂತವ್ರಂತ. ಆ ಟಾಸ್ಕು ಅಂತ ಕೂತಿದ್ರು ಅನ್ಸುತ್ತೆ. ನಾರ್ಮಲಾಗಿ ಮಾತಾಡೋದಿದ್ರೆ ಏನೋ ಅಂತ ಹೇಳ್ಬಿಟ್ಟು ಕೈನೋ ಕಾಲನ್ನ ಹಿಂಗೆ ಹಿಡ್ಕೊಂಡು ಹಿಂಗೆ ತಿರುಚ್ಬಿಟ್ಟಿರೋರು. ಆಯಿತಾ, ಜಾಸ್ತಿ ಮಾತಾಡ್ತೀಯ ಬಾಯಿ ಐತೆ ಅಂತ ಹೇಳ್ಬಿಟ್ಟು, ಬಾಯಿ ಇದ್ರೆ ತಾನೇ ಮಾತಾಡೋದು, ಹಿಂಗೆ ಹಿಡ್ಕೊಂಡು ಹಿಂಗೆ ಮುಗ್ಬಿಡೋರು ಬಾಯಿನ. ಆಯಿತಾ, ಕೈ ಕಾಲು ಹಿಂಗೆ ಹಿಡ್ಕೊಂಡು ಹಿಂಗೆ ತಿರ್ಚಿದ್ರೆ ಹಿಂಗೆ ಹೋಗಿರುತ್ತೆ ಚೈತ್ರ ಅವರು. ಆಡೋದು ಮಾತ್ರ ಆ ರೇಂಜ್ಗೆ. ದುಷ್ಟ ಬೋಳ ಶಿಷ್ಯ ಅಂದ್ಕೊಂಡು ಒಂದು ಮಾತು ಹೇಳ್ತಿದ್ದೀನಿ ಕೇಳೋಂತೆ. ಒಳ್ಳೆ ಕತೆ ಗುರು ಚೈತ್ರ ಅವರು. ನೆಕ್ಸ್ಟು ಡ್ರೋಮ್ ಪ್ರತಾಪ್ ಅವರು ಮನೆಗೆ ಎಂಟ್ರಿ ಕೊಡ್ತಾರೆ. ಹಾಗೆ ಅವರು ಒಂಥರ ಹಿಟ್ಟಾದಂಥ ಏನೋ ಒಂದು ಟಾಸ್ಕ್ ಅದು ಏನಂದರೆ, ಹೋದ ಸೀಸನ್ನಲ್ಲಿ 5 ನಾಮಿನೇಷನ್ ಕಾರ್ಡ್ಗಳು ಅವ್ರಿಗೆ ಸಿಕ್ಕಿತ್ತು. ಆಯಿತಾ, ಅದನ್ನು ಕಿತ್ಕೋಬೋದು ಅಂತಲೂ ಇತ್ತು. ಅದರಲ್ಲಿ ಒಂದು ಕಾರ್ಡನ್ನು ಮಾತ್ರ ಜಾಬಿಗೆ ಇಟ್ಕೊಂಡಿದ್ದೆ, ಮಿಕ್ಕಿದೆಲ್ಲ ಮೈಕ್ ಪರ್ಸಲ್ಲಿ ಇಟ್ಕೊಂಡು ಆಟ ಆಡಿದರು. ಆ ಒಂದು ಕಾರ್ಡನ್ನು ಕಾರ್ತಿಕ್ ಅವ್ರು ಬಂದ್ಬಿಟ್ಟು ಕಿತ್ಕೊಂಡು ಹೋಗ್ಬಿಟ್ಟಿದ್ರು. ಇನ್ನು ಮಿಕ್ಕಿದೆಲ್ಲ ಮೈಕ್ ಒಳಗೆ ಇಟ್ಕೊಂಡು ತುಂಬ ಸಖತ್ತಾಗಿ ಆಟ ಆಡಿದರು. ಎಲ್ಲ ಇಡೀ ಮನೆ ಶಾಕು ಅವತ್ತು. ಆಯಿತಾ, ಒನ್ ಆಫ್ ದ ಹೈಲೈಟೆಡ್ ಟಾಸ್ಕ್ ಅದು ಡ್ರೋಮ್ ಪ್ರತಾಪ್ ಅವರಿಗೆ. ಸೊ ಆ ಥರ ಆಟ ಆಡಿದರು. ಆ ಟಾಸ್ಕನ್ನು ಮತ್ತೆ ತಗೊಬಂದು ಅದರಲ್ಲಿ ಒಂದು 2-3 ಜನ ಸೆಲೆಕ್ಟ್ ಮಾಡಿ ಅವ್ರಿಗೆ ನಾಮಿನೇಷನ್ ಮಾಡೋ ಥರ ಮಾಡಿಕೊಟ್ರು. ಆ್ಯಂಡ್ ಅದರಲ್ಲಿ ರಜತ್ ಅವರು ಮತ್ತು ತ್ರಿವಿಕ್ರಮ್ ಅವರು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಈ ಮಂಜಣ್ಣ ಅವರು ಮೋಕ್ಷಿತ ಅವರು ಸರಿ ಹೋದರೆ ಅಂತ ಏನು ಅನ್ಸಲ್ಲ. ಅವ್ರ ಮಧ್ಯೆ ಫೈಟ್ ಇದ್ರೇ ಚೆಂದ ಅನಿಸುತ್ತೆ. ಇವಾಗ ಅವ್ರು ಬಂದ್ಬಿಟ್ಟು ಏನೋ ಒಂದು ಮಾಡಿ ಹೋಗಿದ್ದಾರೆ. ಆ ಮೋಕ್ಷಿತ ಅವ್ರ ತಲೆಯಿಂದ ಎಲ್ಲ ತೆಗ್ದಾಕಲ್ಲ. ಅವ್ರ ತಲೆಯಲ್ಲಿ ಅವ್ರು ಏನು ಮಾಡಬೇಕೋ ಅದನ್ನು ತಲೆಯಲ್ಲಿ ಇಟ್ಕೊಂಡೇ ಮಾಡ್ತಾ ಇರ್ತಾರೆ.
ಆಯ್ತು. ಅವ್ರು 100 ಸತಿ ಹೇಳಿದ್ರು, ಅವ್ರು 101ನೇ ಸತಿ ಅವರಿಬ್ರು ಹಂಗೆ ಮಾತಾಡ್ತಾ ಇದ್ರು. ಅದು ನನಗೆ ಹರ್ಟ್ ಆಯಿತು. ಅದನ್ನೇ ಹೇಳ್ತಾ ಇದ್ದಾರೆ. ಯಾಕಂದರೆ ಈ ಥರ ಎಷ್ಟೋ ಸತಿ ಏನು ಆಲ್ಮೋಸ್ಟ್ 2-3 ವೀಕ್ಸ್ ಆಯಿತು. 2-3 ವೀಕ್ಸಿಂದ ಮಾತಾಡುವಾಗಲೂ ಅವ್ರು ಅದೇ ಹೇಳೋದು. ಆಯಿತಾ, ಅವರಿಬ್ಬರು ಒಟ್ಟಿಗೆ ಅವರಿಬ್ಬರು ಮಾತ್ರ ಮಾತಾಡೋರು, ನನ್ನನ್ನು ಸೈಡ್ ಮಾಡ್ತಾಯಿದ್ರು. ನಮಗೆ ಕೇಳಿ ಸಾಕಾಗೋಯ್ತು. ಸೊ ಇವಾಗ್ಲೂ ಮೋಕ್ಷಿತ್ ಅವರೇನೋ ಎಲ್ಲ ಬಿಟ್ಬಿಟ್ಟು ಆರಾಮಾಗಿ ಇರ್ತಾರೆ ಅಂತ ಏನು ಅನಿಸಿಲ್ಲ. ಅವ್ರು ಆಡ್ತಾ ಇರ್ತಾರೆ. ಅವ್ರು ಒಂದಾದ್ರೂ ಸರಿ ಇರಲ್ಲ ಗುರು. ಇವಾಗ ಒಂದು ಫೈಟ್ ಇರಬೇಕು, ಅದೇ ಒಂಚೂರು ಮಜಾ ಇರುತ್ತೆ. ಸೊ ನೋಡುವ ಏನೇನಾಗುತ್ತೆ. ಆ್ಯಂಡ್ ನಾಳೆ ತುಕಾಲಿ ಅವರು ಹಾಗೆ ವರ್ತೂರ್ ಸಂತೋಷ್ ಅವರು ಬರ್ತಾ ಇದ್ದಾರೆ. ಸೊ ಅವ್ರಿಗೆ ಏನು ನಾಮಿನೇಷನ್ ಟಾಸ್ಕನ್ನು ಕೊಟ್ಟು ಕಳಿಸಿದ್ದಾರೆ, ನೋಡೋಣ. ಸೊ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಆದ್ರೂ ಮಾಡಿ, ಏನಾದರೂ ಒಂದು ಮಾಡಿ ಹಾಗೆ ಹೋಗ್ಬಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್.